ಕೂಡ ಒಬ್ಬ ಕ್ರಿಕೆಟ್ ಪ್ರತಿಭೆಯಾಗಿ, ನಾನು ಕೂಡ ಒಬ್ಬ ಪ್ಲೇಯರ್ ಆಗಿ ನಾವು ಏನು ನೆನ್ನೆ ಎಲ್ಲ ಮೊನ್ನೆ ಇಡೀ ನಾವು ಕುಟುಂಬ ಇದಕ್ಕೆ ಹೋಗಿದ್ವಿ, ಅಹಮದಾಬಾದ್ಗೆ ಹೋಗಿದ್ವಿ. ಅದು ಮುಗಿಸ್ಕೊಂಡು ನೆನ್ನೆ ಬರೋಡಾಯಿಂದ ಬರಬೇಕಾದ್ರೆ ಎಲ್ಲ ಏರ್ಪೋರ್ಟಲ್ಲಿ ಸುಮಾರು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಲ್ಲ ಬಂದು ನನ್ನ ಹತ್ರ ಮಾತಾಡ್ಸ್ಕೊಂಡು RCB ಹೋಗಿದ್ವಿ. ಇವತ್ತು ಏನು ಅಲ್ಲಿ ಬಂದು ಇಳಿದ ತಕ್ಷಣ ಏರ್ಪೋರ್ಟ್ ಬಂದಿಷ್ಟು ಏನು ದುರಂತ ಗೊತ್ತಾಯಿತು. 11 ಜನ ಏನು ಕಾಲು ತುಳಿತಕ್ಕೆ ಎಲ್ಲೋ ಕೇಳ್ತಾ ಇದ್ದೀವಿ ನಾವು. ಅದನ್ನು ಒಂದು ಸನ್ನಿವೇಶಗಳಲ್ಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದೀವಿ. ನಿಜ ಘಟನೆ ನಮ್ಮ ಬೆಂಗಳೂರಲ್ಲಿ ಆಗುತ್ತೆ ಅಂತ ನಿಜವಾಗ್ಲೂ ಊಹಿಸಿ ಇರಲಿಲ್ಲ. ಏನು ಸೂತಕದ ಒಂದು ಮಧ್ಯೆ ವಿಜಯೋತ್ಸವ ಏನು ಮಾಡಿದ್ದಾರೆ. ನಾವ್ಯಾರೂ ಕೂಡ ಪ್ಲೇಯರ್ಸು ಕೂಡ ನಮಗೆ ಸನ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿಲ್ಲ. ಸರ್ಕಾರ ಏನೋ ಸ್ಕೋಪ್ ತೊಗೊಳಕ್ಕೆ ಹೋಗಿ ಏನೋ ಒಂದು ಮಾಡಿ ಇವತ್ತು ಎಡವಟ್ಟು ಮಾಡ್ಕೊಂಡಿದೆ. ಫಸ್ಟ್ ಆಫ್ ಆಲ್ ಏನು 11 ಜನ ಏನು ಕಳ್ಕೊಂಡಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಿ, ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತ ಅಂತ ಕೇಳ್ಕೊತೀನಿ. ಅದಾದಮೇಲೆ ಇಂಥ ಕುಚಲಿ ಶೋಕಿಗಳನ್ನು ಸರ್ಕಾರ ಮಾಡೋದು ಬಿಡಬೇಕಾಗ್ತದೆ, ದಯವಿಟ್ಟು ಬಿಡೋಕ್ಕಾಗುತ್ತೆ. ನಾನು ಅವತ್ತು ನೋಡಿದೆ, ನಾನು ಸನ್ಮಾನವನ್ನು ನೋಡಿದೆ. ಬಹುಶಃ ಸನ್ಮಾನ ಇದ್ದಿದ್ದು ಜಮೀರ್ ಮಗನಿಗೆ, ಸಿದ್ದರಾಮಯ್ಯನ ಮೊಮ್ಮಗನಿಗೆ, ನಿಮ್ಮ ಕುಟುಂಬದವ್ರ ಸನ್ಮಾನ ಇಟ್ಕೊಂಡಿದ್ದೀರಿ ಅನಿಸುತ್ತೆ. ಆ ನೋವನ್ನು ಅಷ್ಟೊಂದು ವ್ಯಕ್ತಪಡಿಸ ತರ್ತಾ ಇದೆ. ಇನ್ನೂ ಸಹ ಯಾರೂ ಕೂಡ ಕುಟುಂಬಗಳಿಗೆ ಔದಾರ್ಯ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಇದಕ್ಕೆಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ. ಅದಾದಮೇಲೆ ತಾವುಗಳು HAL ಏರ್ಪೋರ್ಟಿಂದ ಜೀರೋ ಒಂದು ಟ್ರಾಫಿಕ್ ಮಾಡಿ ನೀವು ಬಿಟ್ಬಿಟ್ಟಿದ್ರೆ ಬಹುಶಃ ದುರಂತ ಆಗ್ತಾ ಇರಲಿ. ನೀವೇನು ಹೇಳಿದ್ರಿ, ನಾವು ಮಾಡೋಕ್ಕಾಗೋದಿಲ್ಲ, ನೀವೆಲ್ಲ ವಿಧಾನಸೌಧಕ್ಕೆ ನೀವು ಇದಕ್ಕೆ ಬನ್ನಿ ಅಂತ ಕರೆದ್ರಿ. ಏನಕ್ಕೆ ಸ್ಟೇಡಿಯಂ ಬನ್ನಿ ಅಂತಕ್ಕಿದೆ. ಸ್ಟೇಡಿಯಂ ಇರೋದೇ 32,000 ಜನ ಕೂತ್ಕೊಳ್ಳೋಕ್ಕಿದೆ ಅದಲ್ವಾ. ಲಕ್ಷಾಂತರ ಜನ ಬಂದಾಗ ನೀವು ವಿಜಿಲೆನ್ಸೇ ಸತ್ತೋಗಿತ್ತಾ? ಪೊಲೀಸ್ ವಿಜಿಲೆನ್ಸ್ ಇರಲಿಲ್ವಾ? ಈ ಜನ ಸೇರ್ತಾರೆ ಅಂದ್ಬಿಟ್ಟು. ಇವತ್ತು ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ, ಇದಕ್ಕೆ ನೇರವಾಣೆ ನಮ್ಮ ಸರ್ಕಾರ ವೈಫಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೋ ಮೂತಿಗೆ ಬೆಣ್ಣೆ ಹರಿಸ್ತಕ್ಕಂಥ ಕೆಲಸ ಬೇಡ, ಅದು ಮೇಲ್ವಾಣೆ. ದಯವಿಟ್ಟು ಮುಂದೆ ಈ ಥರ ಆಗ್ದಂಗೆ ನಾವು ಕಾಪಾಡಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತು ನನ್ನ ದುರಂತ ಏನು ಅಂತಂದರೆ, ನನ್ನ ಹೆಂಡತಿಯ ಒಂದು ಕುಟುಂಬಸ್ಥರು ಕುರ್ಟಳ್ಳಿಲಿ, ನಮ್ಮ ಮಗು ಅಂದರೆ ಕುರ್ಟಳ್ಳಿ ಮಾಡ್ತಕ್ಕಂಥ ಹುಡುಗ ನಮ್ಮ ಕುಟುಂಬದಲ್ಲಿ ಒಬ್ಬ ಹೋಗ್ಬಿಟ್ಟ. ನಮ್ಮ ಕೋಲಾರದ ಹೆಣ್ಮಗಳು ಒಬ್ಳು ಹೋಗ್ಬಿಟ್ಲು. ಅದೇ ರೀತಿ ನಾನು ಗೋಲ್ಡ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅವ್ರ ತಮ್ಮ ಹೋಗ್ಬಿಟ್ರು. ಇವತ್ತು ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ, ದಯವಿಟ್ಟು ಆ ಕುಟುಂಬಕ್ಕೆ ಆ ಶಕ್ತಿ ಕೊಡಲಿ. ಬಹುಶಃ ಇವತ್ತು ನಾನು ಕೂಡ ಅಭಿಮಾನ ಕೇಳ್ಕೊತೀನಿ, ಹುಚ್ಚಿರಬೇಕು, ಇಂಥ ಅತಿಯಾದ ಹುಚ್ಚಿರಬಾರ್ದು. ಇವತ್ತು ಈ ದುರಂತಕ್ಕೆ ಮತ್ತೊಮ್ಮೆ ಈ ಕರ್ನಾಟಕದಲ್ಲಿ ಈ ಥರ ಆಗದೆ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾರೋ ಮಾಡಿದ ತಪ್ಪಿಗೆ ಪೊಲೀಸವ್ರನ್ನೆಲ್ಲ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಎಷ್ಟು ಸರಿ ಇವತ್ತು ಇರ್ತಕ್ಕಂಥ ಅಸ್ತ್ರ ಅಂದರೆ ಇದೊಂದೇ. ಈಗ ಏನಂತಂದರೆ RCB ಮ್ಯಾನೇಜ್ಮೆಂಟ್ ಮೇಲೆ FIR ಮಾಡೋದು, KCS ಮ್ಯಾನೇಜ್ಮೆಂಟ್ ಮಾಡೋದು. ನಿಮ್ಮ ಹೊಣೆ ಎಲ್ಲೋಯ್ತು? ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಮೂರ್ತಿಗಳು, ಇದಕ್ಕೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬಂದು ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ನೀವೇ ಅಲ್ಟಿಮೇಟ್ ಬರಬೇಕಾಗುತ್ತೆ. ಇನ್ನೂ ದುರಂತ ಹಾಕಿಂತ ಮುಂಚೆ ನೀವೇ ಬಂದು ತಡೆದ್ರೆ ಇದು ಒಳ್ಳೇದಾಗುತ್ತೆ. ಇವತ್ತು ಯಾರೋ ತಪ್ಪು ಮಾಡ್ತಕ್ಕಂಥ ಕಮಿಷನರ್ನ ಇವತ್ತು ಇವ್ರನ್ನ ಸಸ್ಪೆಂಡ್ ಮಾಡೋದು ಅಂತ ಮಾಡಿ ಅದು ಒಂದು ತಳ್ತಾ ಇದ್ದಾರೆ. ದಯವಿಟ್ಟು ಇದೆಲ್ಲ ಆಗಬಾರ್ದು ಅಂತ ಕೇಳ್ತೀವಿ. ಯಾರೋ ಮಾಡಿ ತಪ್ಪು ಅಧಿಕಾರಿಗಳು ಏನು ಮಾಡೋಕ್ಕಾಗುತ್ತೆ ಅದಲ್ಲ. ಸೊ ದಯವಿಟ್ಟು ನಿಮ್ಮ ಗೈಡೆನ್ಸ್ ಅಧಿಕಾರಿಗಳು ಫಾಲೋ ಮಾಡ್ತಾರೆ, ಅದರಿಂದ ಅವ್ರನ್ನೇ ತೆಗೆದುಹಾಕಿದರೆ ಇದು ನಿಮ್ಮ ಸರ್ಕಾರದ ವೈಫಲ್ಯ ಅಂತ ಎತ್ತು ತೋರಿಸ್ತಾ ಇದೆ. ಸರ್, ವಿಜಯೋತ್ಸವ ಇನ್ನೂ 4 ದಿವಸ ಬಿಟ್ಟು ಮಾಡ್ಬೋದಾಗಿತ್ತಲ್ಲ ಸರ್? ಸೊ ಅದು ಏನಾಗಿತ್ತು, ಅದು ನನಗೂ ಅನಿಸ್ತು. ವಿಜಯೋತ್ಸವ ಅದು ಯಾಕೆ ಇಷ್ಟು ಬೇಗ ಆತುರವಾಗಿ ಮಾಡ್ಕೊಂಡ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅದೇನು ಔಟ್ ಆಫ್ ಪ್ಲೇಸ್ ಹೋಗ್ಬೇಕಂತನೋ ಇಲ್ಲ ಏನಂತ ಗೊತ್ತಾಗ್ತಲ್ಲ. 24 ಅವರ್ಸಲ್ಲಿ ಜೋಶ್ ಕಮ್ಮಿ ಆಗಿರಲಿಲ್ಲ. ಇನ್ಕ್ಲೂಡಿಂಗ್ ಶಾಸಕ ನನಗೆ ಕಡಿಮೆ ಆಗಿರಲಿಲ್ಲ, ಜನಕ್ಕೆ ಕಮ್ಮಿ ಆಗ್ತದ. ಒಬ್ಬ DCM ಆಗಿರ್ತಕ್ಕಂಥವ್ರು ಬಾವುಟ ಇಟ್ಕೊಂಡು ಇಡೀ ರೋಡಲ್ಲಿ ತಿರುಗಾಡಿದ್ರೆ ಬೇರೆಯವ್ರಿಗೆ ಏನು ಅರ್ಥ ಬರುತ್ತೆ ಹೇಳಿ? ಅವ್ರಿಗೂ ಜೋಶ್ ಸ್ಟಾರ್ಟ್ ಆಗುತ್ತೆ. ಜೋಶ್ ಸ್ಟಾರ್ಟ್ ಆಗಿ ಲಕ್ಷಾಂತರ ಜನ, ನನ್ನ ಲೈಫಲ್ಲಿ ಆ ಜನ ನೋಡಿಲ್ಲ, ಲಕ್ಷಾಂತರ ಜನ ಒಂದೇ ಸರಿ ಏರ್ಪೋರ್ಟ್ ಒಳಗಡೆ ಸ್ಟೇಡಿಯಂ ನುಗ್ಗಿದಾಗ ಅದು ಆ ಥರ ಆಗಿದೆ. 3 ಗೇಟ್ ಓಪನ್, ಅದು 3 ಗೇಟ್ ಓಪನ್ ಆಗಿ ಆ ಥರ ಆಗಿದೆ. ದಯವಿಟ್ಟು ಎಲ್ಲೋ ಒಂದು ಕಡೆ ತುಂಬ ನೋವಾಯಿತು. ಏರ್ಪೋರ್ಟ್ ಇದ್ದ ತಕ್ಷಣ ನಾನು ಆ ವಿಜಯೋತ್ಸವನ ಒಂಥರ ಸೂತ್ಕ ಇದ್ದಂಗೆ ನಮಗೆ ಜೋಶ ಹೋಗ್ಬಿಡ್ತು. ಸೊ ಮುಂದಿನ ದಿವಸ ದಯವಿಟ್ಟು ಈ ಥರ ಮಾಡಬೇಕಾದ್ರೆ ಕಟ್ಟೆಚ್ಚರ ವಹಿಸಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ.